ಹಾಯ್ ಹಲೋ ಎಲ್ಲರಿಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಬನ್ನಿ ಟೀ ಕುಡಿಯೋಣ. ಇವತ್ತು ಬ್ರೆಡ್ ತಿಂತಾ ಇದ್ದೀನಿ. ನೈಟ್ ಊಟ ಮಾಡಿಲ್ಲ, ನಾನು ಕೂಡ ಮಾಡಿಲ್ಲ, ಪೃಥ್ವಿ ಕೂಡ ಮಾಡಿಲ್ಲ. ಲೇಟ್ ಆಗಿತ್ತು, ಶಾಪಲ್ಲಿ ಕೂಡ ಏನು ಮಿಕ್ಕಿ ಇರಲಿಲ್ಲ. ಹಾಗೆ ಬಂದು ಎಂಥ ಅಡುಗೆ ಮಾಡೋದಂದು ಹಾಗೆ ಮಲಗಿದ್ದು. ಅಡುಗೆ ಮಾಡಲಿದ್ರೆ ಊಟ ಸರಿಯಾಗಿ ಆಗೋದಿಲ್ಲ. ನಿನ್ನೆ ಬರೀ ಸ್ವಲ್ಪ ಸಾಪಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಹಾಗೆ ಹೋಗಿದ್ದಲ್ವ, ಲೇಟಾಗಿದೆ ಅಂತ. ತಿಂಡಿ ಮಾಡೋದಕ್ಕಿಂತ ಡೈರೆಕ್ಟಾಗಿ ಅಡುಗೆನೇ ಮಾಡಿಬಿಡ್ಬೇಕು. ಊಟ ಆದರೆ 3 ಟೈಮಿಗೆ ಆಗ್ಬಿಡುತ್ತೆ. ಇವತ್ತು ಬಟ್ಟೆ ತೊಳಿಬೇಕು. ಎಷ್ಟೊಂದು ಬಟ್ಟೆ ಮಾಡ್ಕೊಂಡಿದ್ದೀನಿ ಗೈಸ್. ಇನ್ನು ಪಾತ್ರೆ ಕೂಡ ನೋಡಿ ಎಲ್ಲ ಇಲ್ಲೇ ಇದೆ. ಪಾತ್ರೆ ಅದು ಶಾಪ್ ಬಟ್ಟೆ. ಕವರ್ಸ್ ಬಂದರೆ ಕವರ್ಸ್ ಹಾಕಿ ಬರಬೇಕು. ಒಣ ಕಸ, ಹಾಗಾಗಿ ಹಸಿ ಕಸ ಇಲ್ಲೇ. ಹೇಳ್ತಿದ್ದಂಗೆ ಗಡಿ ಬಿಡಿ ನೋಡಿ. ಸ್ವಲ್ಪ ತೊಳ್ಕೊಂಬಿಡೋಣ. ನಿನ್ನೆ ಟಬ್ಬು ಕೂಡ ತೊಳೆಯೋಕ್ಕಾಗಿಲ್ಲ, ಹಾಗೆ ಇಟ್ಟೋಗಿದ್ದೀನಿ. ನಮ್ಮ ಇಟ್ಟು ಕಳಿಸ್ತಾರಲ್ವ ಆ ಟಬ್ಬು ಅದು. ಎಷ್ಟು ಲೇಟ್ ಆಗುತ್ತೆ ಅಂದರೆ ನೈಟು ನಾವು ಪ್ರತಿ ಸಲ ಬಟ್ಟೆ ತೊಳೆಯೋಕ್ಕೆ ತೊಗೊಂಬಂದರೆ ಶಾಪಿಂದು ನೈಟೇ ನೆನೆಸ್ಬಿಟ್ಟು ಮಲ್ಕೊತಾ ಇದ್ದೇವೆ. ನೈಟ್ ತುಂಬ ಸುಸ್ತು ಬೇರೆ ಆಗಿತ್ತು, ಲೇಟ್ ಕೂಡ ಆಗಿತ್ತು, ಹಾಗಾಗಿ ನೆನೆಸಿಲ್ಲ ನೋಡಿ. ಈಗ ನೆನೆಸ್ತೀನಿ. ನೈಟ್ ನೆನೆಸಿದ್ರೆ ಚೆನ್ನಾಗಿ ಕೊಳ್ಳೆ ಬಿಡುತ್ತೆ ಅದು, ಯಾಕಂದರೆ ನೆಂದಿರುತ್ತಲ್ವ, ಗಲೀಜೆಲ್ಲ ನೀಟಾಗಿ. ಬಟ್ಟೆ ಕೂಡ ನೆನೆಸ್ಬೇಕು. ಇದು ಶಾಪಿಂಗ್ ಬಟ್ಟೆ ಎಷ್ಟು ಗಲೀಜಾಗಿರುತ್ತೆ ಗೊತ್ತಾ ಗೈಸ್. ನೈಟ್ ನೆನೆಸಿದ್ರೇ ನೀಟ್ ಆಗೋದು ಅದು. ಇವತ್ತು ಸ್ವಲ್ಪ 90% ಆಗುತ್ತೆ, 1%, ಯಾಕಂದರೆ ನಾನು ಉಜ್ಜಿ ತೊಳಿತೀನಿ. ಇಷ್ಟು ಕೊಳೆ ಬಿಡಬೇಕದೀಗ ನೀಟಾಗಿ. ಸ್ವಲ್ಪ ಅಡುಗೆ ಅದೆಲ್ಲ ಮಾಡ್ಕೊಂಡ್ಮೇಲೆ ತೊಳೆಯೋಕ್ಕೆ ಕೊಡ್ತೀನಿ. ಅಷ್ಟು ಚೆನ್ನಾಗಿ ನೆಂದಿರುತ್ತಲ್ವ. ನಮ್ಮದು ಬಟ್ಟೆ ಕೂಡ ನೆನೆಸೋಣ. ನೋಡಿ ಗೈಸ್, ಎಣ್ಣೆ ಹೆಂಗಾರಿದೆ ಕಣ್ಣತ್ರ ಅಂತ. ಇದು ಕೂಡ ಅದೇ ಇದೆಲ್ಲ ಅನಿಸುತ್ತೆ. ಇದು ಕೂಡ ಸೊಳ್ಳೆ ಕಚ್ಚಿರೋದು. ಏನು ಗೊತ್ತಾ, ಶಾಪ್ ಹತ್ರ ನಾವು ಮಶ್ರೂಮು ಬೇಬಿಕಾರ್ನ್ ಮಾಡ್ತೀವಲ್ಲ, ತುಂಬ ಎಣ್ಣೆ ಆರುತ್ತದೆ. ಎಲ್ಲದೂ ಕೂಡ ಅಷ್ಟೇ ನೋಡಿ. ಕೈ ಮೇಲೆ ಕೂಡ ಎಲ್ಲ ಡಾಟ್ ಆಗಿರೋದು ಅದೇ. ಅದು ಹೇಗೆ ಬಿಸಿ ಇರುತ್ತೆ ಗೊತ್ತಾ, ಬಾ ಒಂದೇ ಸಲ ಶಾಕ್ ಹೊಡೆದಿರೋ ಥರ ಇರುತ್ತೆ, ಅಷ್ಟೊಂದು ಬಿಸಿ ಇರುತ್ತೆ ಎಣ್ಣೆ. ಹಾಗಿಬಿಟ್ರೆ ಮಶ್ರೂಮು ಬೇಬಿಕಾರ್ನ್ ಬರೋದಿಲ್ಲ, ಅಂದರೆ ಅಂಟ್ಕೊಳುತ್ತೆ ಎಲ್ಲ ಒಂದಕ್ಕೊಂದು. ಆಯ್ತದೆ, ನೆನೆಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿ. ನೀವೇ ನೋಡ್ತೀರಲ್ವಾ, ನಮಗೆ ಹಿಲ್ ಟೈಮ್ ಸಾಕು. ಕಸದ ಗಾಡಿ ಕೂಡ ಬರ್ತಾ ಇದೆ, ಹಾಗಾಗಿ ಬೇಗ ನೆನೆಸ್ತಾ ಇದ್ದೀನಿ. ಇದು ನೆನೆಸ್ಬಿಟ್ಟು ಅಡುಗೆ ಮಾಡಿದರೆ ಅಷ್ಟರೊಳಗೆ ಸ್ವಲ್ಪ ನಾವು ನೆನ್ಕೊಳುತ್ತಲ್ವ ಅಂತ. ಡೈಲಿ ಅನ್ಕೊತೀನಿ ಗೈಸ್, ಯಾವ ಗ್ಯಾಪಲ್ಲಾದರೂ ಸ್ವಲ್ಪ ತೊಳೆದಾಕ್ಕೊಂಡು ಬಿಡೋಣ, ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ಬಟ್ ಆಗಲ್ಲ, ಯಾಕಂದರೆ ಶಾಪಿಗೆ ರೆಡಿ ಮಾಡ್ಕೊಳೋದ್ರಲ್ಲೇ ಟೈಮ್ ಮುಗ್ದೋಗಿರುತ್ತಲ್ವ. ಅದೇನು ಅಷ್ಟೊಂದು ಗಲೀಜು ಆಗಲ್ಲ, ಹಾಗಾಗಿ ಮೇಲ್ಗಡೆನೆ ಗಾಡಿ ಬಂತದೆ. ಸಿಂಕ್ ಇದ್ದಿದ್ರೆ ಒಳಗಡೆ ಪ್ರಾಮಿಸ್ ನಾನು ಆದರೆ ಒಂದು ಕೂಡ ರಾಶಿ ಹಾಕೊತ ಇರಲಿಲ್ಲ. ಯಾಕಂದರೆ ಒಂದು ಯೂಸ್ ಮಾಡ್ತಿದ್ದಂಗೆ ಒಂದು ತೊಳ್ಕೊಂಡ್ಬಿಡ್ತಿದ್ವಲ್ಲ. ಈಗ ಒಂದೊಂದಕ್ಕೆ ಆಚೆ ಬರೋದಕ್ಕಾಗಲ್ಲ ಅಂದರೆ ಎಲ್ಲ ಬುಟ್ಟಿ ತುಂಬಿಸೋದು, ಅಷ್ಟು ಬಿಟ್ಬಿಟ್ಟು ಹೋಗಿ ಮತ್ತೆ
ಕಾಫಿ ಹಾಕ್ಬಿಟ್ಟು ಬಂದೆ ಗೈಸ್. ನಮ್ಮ ಪೃಥ್ವಿಗೆ ಒಂದು ಕೆಲಸ ಕೊಟ್ಟಿದ್ದೆ, ಬನ್ನಿ. ಕೆಲಸ ಮಾಡ್ತಿದ್ದಾರಾ ಇಲ್ವೋ ನೋಡೋಣ. ಮಾಡ್ತಿದ್ದಾರೆ. ದಾಳಿಂಬೆ ತೊಗೊಂಬಂದಿದ್ರು, ಸ್ವಲ್ಪ ಬಿಡಿಸ್ ಪೃಥ್ವಿ, ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಬಿಡಿಸ್ತಾ ಇದ್ದಾರೆ. 2 kg ತೊಗೊಂಡು ಬಂದಿದ್ರು. ನೆನ್ನೆ ಮಾಡೋಣ ಅಂದ್ಕೊಂಡೆ, ನೆನ್ನೆ ಟೈಮೇ ಸಾಕಾಗಲಿಲ್ಲ. ಪಾತ್ರೆ ಕೂಡ ಆಗಿದೆ. ಆಫ್ ಮಾಡಿದ್ದೀನಿ. ಆಫ್ ಮಾಡಿಲ್ಲ ಅಂತ ಮತ್ತೆ ಆಚೆ ಬಂದಿದ್ದೀನಿ. ಸುಮ್ಮನೆ ನೀರು ತುಂಬೋಗುತ್ತಲ್ವ, ಹಾಗಾಗಿ. ಒಂದು 3 ಹಣ್ಣು ಕೊಟ್ಟೋಗಿದ್ದೆ ಗೈಸ್. ಅಂದರೆ 3 ಕೂಡ ಹಾಕೋದಿಲ್ಲ, ಯಾಕಂದರೆ ನಾನು ಹಸಿ ಹಾಲು ಹಾಕಿರೋದು ಜ್ಯೂಸ್ ಕುಡಿಯೋದಿಲ್ಲ. ಹಾಗಾಗಿ ಐಸ್ ಟ್ಯೂಬ್ ಬಂದಿಲ್ಲ ಗೈಸ್. ಇದಕ್ಕೆ ಒಂದು 2 ಹಣ್ಣಿನಷ್ಟು ಹಾಕ್ತೀನಿ. ಇಷ್ಟು ಮಾತ್ರ ನಾನು ತಿನ್ನೋದಕ್ಕೆ ಅಂತೀನಿ. ಚೆನ್ನಾಗಿದೆ ಹಣ್ಣು. ಒಂದು 3 ಸ್ಪೂನು ಸಕ್ಕರೆ ಆ್ಯಡ್ ಮಾಡ್ತೀನಿ. ಅರ್ಧ ಲೀಟ್ರ್ ಹಾಲು ತೊಗೊಂಬಂದಿದ್ದೆ ಇವತ್ತು. ನಮ್ಮ ಪೃಥ್ವಿ ಮಾಡ್ಕೊಡ್ಬೇಕಂತಾನೆ ಸ್ವಲ್ಪ ಟೀ ಕೂಡ ಮಾಡಿಕೊಂಡು ಸ್ವಲ್ಪ ಎತ್ತಿಟ್ಟಿದ್ದೆ. ಅವ್ರಿಗೆ ಬಿಸಿ ಮಾಡಿ ಹಾಕಿದ್ರು ಇಷ್ಟ ಆಗಲ್ಲ ಗೈಸ್. ಹಾಗಾಗಿ ಮತ್ತು ನಾನು ಹೇಗಿದ್ದರೂ ಕುಡಿಯಲ್ಲಲ್ವ. ನನಗೆ ತುಂಬ ಇಷ್ಟವಾದ ಜ್ಯೂಸ್ ಅಂದರೆ ಬಟರ್ ಫ್ರೂಟ್. ತುಂಬ ಇಷ್ಟ. ಆಚೆ ಕರ್ಕೊಂಡೋದ್ರೆ ನಮ್ಮ ಪೃಥ್ವಿ ಅದನ್ನೇ ನನಗೆ ಕುಡಿಸೋದು. ಮುಂಚೆ ತುಂಬ ಜ್ಯೂಸ್ಗಳು ಮಾಡ್ಕೊಂಡು ಕುಡಿತಾ ಇದ್ವಿ ಗೈಸ್ ನಾವೇ ಮನೆಯಲ್ಲಿ. ಈಗ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ, ಯಾವ ಫ್ರೂಟ್ಸ್ ಮನೆಗೆ ತಗೊಂಬರ್ತಾ ಇಲ್ಲ. ಹಾಗಾಗಿ ಎಂಥ ಜ್ಯೂಸ್ ಕೂಡ ಮಾಡೋದಿಲ್ಲ ಮನೇಲಿ. ಜ್ಯೂಸ್ ರೆಡಿ ಆಯ್ತು ಗಾಯ್. ಒಂದು ಗ್ಲಾಸಿಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನೋಡಿ. ಕುಡ್ದ್ಬಿಟ್ಟು ಹೇಳಿ ಹೇಗಿದೆ ಅಂತ. ಐಸ್ ಟ್ಯೂಬ್ ಇಲ್ಲ ಅದರಲ್ಲಿ. ಅದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ. ಗೈಸ್ ಅವರು ಫ್ರೂಟ್ಸ್ ಡೈಲಿ ತಗೊಂಬಂದು ಕೊಡ್ಲಿ, ಡೈಲಿ ಮಾಡ್ಕೊಡ್ತೀನಿ ನಾನು. ಡೈಲಿ ತಗೊಂಬಾ, ನಿನ್ಗೆ ಯಾವ್ದು ಬೇಕೋ ಅದೆಲ್ಲ ತಗೊಂಬಾ. ಚೆನ್ನಾಗಿದೆ. ಕಡಿಮೆ ರೇಟ್ ಸಿಕ್ತು ಅಂತ ಬಂದಿರೋದು 2 kg ಅಂತ ಹೇಳಿಲ್ವಾ ಗೈಸ್. ಮುಂಚೆ ತುಂಬ ತೊಗೊಂಬರ್ತಿದ್ವಿ, ತೊಗೊಂಬರ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಹೇಳ್ತಿದ್ದಾರೆ ಆ ಥರ. ನನಗೆ ಹಸಿ ಹಾಲಿನ ಕುಡಿಯೋಂಗಾಗಲ್ಲ ಗೈಸ್. ಆಚೆ ಹೋದ್ರೆ ನಾನು ಆಪಲ್ ಜ್ಯೂಸು ಅದು ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ, ಆಗ ಕುಡಿಯಲ್ಲ. ನಮ್ಮ ಪೃಥ್ವಿ ಬೈತಾ ಇರ್ತಾರೆ ಕುಡಿಬೇಕು ಒಳ್ಳೇದು ಅಂತ. ನನಗೆ ಇಷ್ಟ ಆಗಲ್ಲ. ಹಾಲು ಬಿಸಿ ಮಾಡ್ಕೊಂಡು ಮಾಡ್ಕೊಂಡು ಕುಡಿತೀನಿ. ಬಟ್ ಈಗ ಎಲ್ಲಿ ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತಂದು ಸ್ವಲ್ಪ ಹಾಲು ತೊಗೊಂಡಿನಲ್ವಾ, ಅವನ್ನೇ ತಿಂತೀನಿ. ಚೆನ್ನಾಗಿದೆ. ಕಡಿಮೆ ರೇಟಿಗೆ ಸಿಕ್ಕರೂ ಪರವಾಗಿಲ್ಲ, ಚೆನ್ನಾಗಿದೆ ಹಣ್ಣು. ರೈಸ್ ಐಟಮೇ ಮಾಡ್ತೀನಿ ಈಗ. ಚಪಾತಿ ರೊಟ್ಟಿ ಆದರೆ ಬಟ್ಟೆ ಅಲ್ಲೇ ಆಗುತ್ತೆ ನಂದು. ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದನೂ ಬಿಸಿಲೇ ಇಲ್ಲ ಗೈಸ್. ಮಳೆ ಬರೋ ಥರನೇ ಇದೆ. ಈ ಒಂದು ವಾರದಿಂದ ಏನಲ್ವ ಪ್ರತಿ ಮಳೆ. ಬೆಳಗ್ಗೆ ಸ್ವಲ್ಪ ತುಂಬ ಮಳೆ ಬೀಳುತ್ತೆ ಗೈಸ್. ಆಮೇಲೆ ಬೆಳಗ್ಗೆ ಟೈಮು ಬೆಳಗಾಯ್ತಂದ್ರೆ ಹೋಗುತ್ತೆ, ಮತ್ತು ಮಧ್ಯಾಹ್ನ ಸಂಜೆ ಹಂಗೆ ಶುರುವಾಗುತ್ತೆ. ಸ್ಪೀಡಾದರೂ ಬರೋದಿಲ್ಲ, ಸುಮ್ಮನೆ ಬರ್ತಾಯಿದೆ ಅನ್ನೋ ಥರ ಬರುತ್ತೆ, ಹಾಗೆ ಹೋಗುತ್ತೆ. ಕೆಲಸ ಮಾಡ್ಕೊತಾನೆ ನಂದು ಒಂದು ಹಣ್ಣಿನ ಖಾಲಿ ಆಯಿತು ನೋಡಿ. ಅದೇನು ತುಂಬ ದೊಡ್ಡದಿಲ್ಲ, ಚಿಕ್ಕದಾಗಿದ್ದಾವಲ್ಲ. ಸುಮ್ಮನೆ 3 ಹಣ್ಣು ಥರ ಹೇಳೋದು. 3 ಒಂದಾಗ್ಬೋದು ದೊಡ್ಡ ಹಣ್ಣಾದರೆ. ನಮ್ಮ ಜೊತೆ ಒಂದು ಗ್ಲಾಸ್ ಕೂಡ ಆಗಲಿಲ್ಲ ನೋಡಿ ಅದು ಜ್ಯೂಸು. ನಾನು ಆಗುತ್ತೆ ಅಂದ್ಕೊಂಡೆ, ಅಂದರೆ ದೊಡ್ಡ ಗ್ಲಾಸ್ ಅಲ್ವಾ, ಹಾಗಾಗಿ ಚಿಕ್ಕದ್ರಲ್ಲಿ ಒಂದು ಗ್ಲಾಸ್ ಇದೆ. ಅವರು ಕೂಡ ಮೇಲೆ ಕೂತಿದ್ದಾರೆ.
ನುಚ್ಚಕ್ಕಿ ತೊಗೊಂಬಂದು ರೈಸ್ ಬಾತ್ ಮಾಡಿದ್ದೀನಿ. ಪ್ರಾಮಿಸ್ ಮುಂಚೆಲ್ಲ ನಾವು ಎಷ್ಟೇಟಲ್ಲಿ ನುಚ್ಚಕ್ಕಿ ತೊಗೊಂಬರ್ತಿದ್ವಲ್ಲ, ಶೇಂಗಾ ಚಟ್ನಿ ರುಬ್ಬಿದ್ರೆ ಏನು ಟೇಸ್ಟ್ ಇರ್ತಿತ್ತು ಗೊತ್ತಾ. ಈಗ ನುಚ್ಚಕ್ಕಿ ಅಷ್ಟೊಂದು, ಮುಂಚೆಲ್ಲ ಬರೀ ಅನ್ನ ತಿನ್ಬೇಕು ಅನಿಸ್ತಿತ್ತು, ಅಂದರೆ ಚಟ್ನಿ ಅದೆಲ್ಲ ಏನು ಬೇಡ, ಹಂಗೆ ವೈಟ್ ರೈಸ್ ತಿನ್ನೋ ಥರ ಇಷ್ಟ ಆಗ್ತಿತ್ತು. ಎಲ್ಲ ಹಾಕ್ತಿದ್ರು ಆ ಟೇಸ್ಟ್ ಬರ್ತಾ ಇಲ್ಲ. ಪೃಥ್ವಿ ಕೂಡ ಅದನ್ನೇ ಹೇಳ್ತಾರೆ, ಮುಂಚೆಲ್ಲ ನುಚ್ಚಕ್ಕಿ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು, ಈಗ ಆ ಟೇಸ್ಟೇ ಬರೋದಿಲ್ಲ ಅಂತ. ಆಗ ನುಚ್ಚಕ್ಕಿ ರೈಸು ಶೇಂಗಾ ಚಟ್ನಿ ಅಂದ್ರೆ ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ. ಬಿಸಿಲು ಕೂಡ ಬಂದಿದೆ. ತಿನ್ಕೊಂಡು ಬಟ್ಟೆ ನೆನೆಸಿದ್ದೀನಲ್ವಾ, ತೊಳಿಬೇಕು. ಚೆನ್ನಾಗಿದೆ ಅಲ್ಲ ಫ್ರಿಜ್. ಕೊಡು ಮೊಸರು ಶೇಂಗಾ ಪುಡಿ ಅವ್ರು ಹಾಕ್ಕೊತಾರೆ. ಅವರಿನ್ನು ತಿಂತಾನೆ ಇದ್ದಾರೆ. ನಾನು ಅಷ್ಟು ನಿಧಾನ ಕುತ್ಕೊಂಡು ತಿನ್ನಾಗಿಲ್ಲ, ಯಾಕಂದರೆ ಡ್ಯೂಟಿ ಕರಿಯಿತ್ತಲ್ವ ನನ್ನ. ಹಾಗಾಗಿ ಬಟ್ಟೆ ಕೂಡ ತೊಳ್ಕೊಂಬಿಡೋಣ. ನೋಡ್ಸಿಕ್ಕೆ ಯಾವ ರೀತಿ ಹಾಕಿದ್ದಾರೆ ಅಂತ. ನನಗೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಗೈಸ್, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಗೊತ್ತಾ, ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಸಿಸ್ಟರ್ ಅಣ್ಣ ಗೊತ್ತಿಲ್ಲ, ಬಟ್ ಹಾಕಿದ್ದಾರೆ. ಕೆಲವೊಬ್ರು ರಿಪ್ಲೈ ಮಾಡ್ಬೇಕಾರೆ ಅಣ್ಣ ಅಂತ ಹಾಕಿರ್ತೀನಿ, ಅಣ್ಣ ಅಲ್ಲ ಸಿಸ್ಟರ್ ಅಕ್ಕ ಅಂತ ಹಾಕಿರ್ತೀರ, ಅದಕ್ಕೆ ಹೇಳ್ತಾ ಇದ್ದೀನಿ. ಬಟ್ ಯಾರು ಹಾಕಿದಾರೋ ಗೊತ್ತಿಲ್ಲ, ತುಂಬ ಖುಷಿ ಆಯಿತು ಅದನ್ನು ನೋಡಿಬಿಟ್ಟು ನನಗೆ. ಕಾರಣ ಏನಪ್ಪ ಅಂತಂದರೆ, ಅಕ್ಕ ಮನೇಲೂ ಕೂಡ ಕೆಲಸ ಮಾಡ್ತೀರಾ, ಶಾಪಲ್ಲಿ ಕೂಡ ಕೆಲಸ ಮಾಡ್ತೀರಾ, ಒಬ್ಬರನ್ನ ಕೆಲಸ ಕರ್ಕೋಬೋದಲ್ವ ನೀವು ಅಂತ ಹಾಕಿದ್ದೀರಾ. ಅಂದರೆ ಅದನ್ನ ನೋಡಿಬಿಟ್ಟು ಕೇರ್ ಮಾಡಿದ್ರಲ್ವ, ಹಾಗಾಗಿ ಖುಷಿ ಆಯಿತು. ಬಟ್ ಕಾರಣ ಏನಪ್ಪ ಅಂತಂದರೆ, ಅಷ್ಟೊಂದೇ ಬಿಗ್ನೆಸ್ ಆಗಲ್ಲ ನಮಗೆ ಅಷ್ಟೊಂದು ಬಿಗ್ನೆಸ್ ಆಗಲ್ಲ. ನೋಡೋಣ, ದೇವರು ಆ ರೇಂಜಿಗೆ ನಮಗೆ ಬಿಗ್ನೆಸ್ ಕೊಟ್ಟರೆ ಖಂಡಿತ ಒಬ್ಬರನ್ನ ಕರ್ಕೊಳ್ಳೋಣ. ನೀವೆಲ್ಲ ಆರೈಸ್ತಿರಲ್ಲ, ಆದಷ್ಟು ಬೇಗ ಆಗಲಿ ಅಂತ ಹೇಳ್ತೀನಿ. ಸ್ವಂತಿದೆ, ಬಟ್ ಅದು ಸ್ವಂತ ಅಂತ ಹೇಳೋಕ್ಕಾಗಲ್ಲ. ಗಾಡಿ ಕೂಡ ನಮ್ಮದು ಬಾಡಿಗೆನೇ. ಹಾಗಾಗಿ ಸ್ವಂತ ಏನಾದರೂ ಒಂದು ಮಾಡಿಕೊಂಡಾಗ ಆ ಥರ ಬಿಗ್ನೆಸ್ ಆದರೆ ಖಂಡಿತ ಇಟ್ಕೊತೀವಿ. ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ಕೆಲಸ ಏನು ಹೆವಿ ಅನಿಸಲ್ಲ ನನಗೆ, ಬಟ್ ಟೈಮ್ ಕರೆಕ್ಟಾಗಿ ಪಿಕಪ್ ಮಾಡೋಕ್ಕಾಗಲ್ಲ ಅಷ್ಟೇ. ಇವತ್ತಿನ ನಾಳೆ ಕೂಡ ಕೆಲಸ ಬಿಟ್ಟೋಗ್ತೀನಲ್ವ, ಆಗಲಿಲ್ಲ ಅಂತಂದರೆ. ಹಾಗಾಗಿ ಅಂದರೆ ಕೆಲವೊಂದು ಸಲ ಬಿಗ್ನೆಸ್ ಆಗುತ್ತೆ, ಕೆಲವೊಂದು ಸಲ ಆಗಲ್ಲ, ಏರುಪೇರು ಇರುತ್ತಲ್ವ. ಈಗ ನಾವೇ ಇಬ್ಬರಾದರೆ ಹೆಂಗೋ ಮೇಂಟೈನ್ ಮಾಡ್ತೀವಿ. ಇವತ್ತೇನು ನಮಗೆ ಅಮೌಂಟು ಮಿಕ್ಕಲಿಲ್ಲ ಅಂತಂದರೆ ಮತ್ತು ನಾವೇ ಇಬ್ಬರಲ್ವ, ಯಾರಿಗಾದರೂ ಕೊಡೋದಾದರೆ ಕಂಪಲ್ಸರಿ ಕೊಡಲೇಬೇಕು. ಕೈಯಲ್ಲಿ ಕಾಸಿಲ್ಲ ಅಂದರೆ ಡೈಲಿ ಯಾರು ಮಾಡ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ, ಕೆಲಸಗಾರದ್ದು ಇಟ್ಕೊಂಡ್ರೆ ಅಮೌಂಟ್ ಕೊಡಲೇಬೇಕು. ಇನ್ನೊಂದು ಏನು ಹೇಳಲಾ, ಕೆಲಸ ಮಾಡ್ತೀವಂತ ಹೇಳೋದಕ್ಕಿಂತ ನಾನು ನಮ್ಮ ಪೃಥ್ವಿ ಒಟ್ಟಿಗೆ ಇರ್ತೀವಲ್ವ, ಅದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇನ್ನೊಬ್ರು ಒಂದು ಕಡೆ ಹೋಗ್ತಿರ್ತಾರೆ, ಆಮೇಲೆ ಡ್ಯೂಟಿ ಮಾಡೋರೆಲ್ಲ ಬೇರೆ ಬೇರೆನೂ ಹೋಗ್ತಾರಲ್ವ. ಹಾಗಾಗಿ ಈಗ ಎಲ್ಲಾದರೂ ಅವರು ಬೇರೆ ಕಡೆ ಹೋಗ್ತಾರಂದರೆ ನನಗೆ ಇಷ್ಟ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಒಟ್ಟಿಗೆ ಇರ್ತೀವಲ್ವ. ಹಾಗಾಗಿ ಕೆಲವೊಂದು ಸಲ ನಮ್ಮ ಪೃಥ್ವಿ ಕೂಡ ಹೇಳ್ತಾ ಇರ್ತಾರೆ, ನಿಮಗೆ ತುಂಬ ಹೆವಿ ಆಗುತ್ತೆ ಮನೇಲಿರು, ನಾನು ಯಾರಾದರೂ ಕರ್ಕೊತೀನಿ ಅಂತ. ಹಾಗಾಗಿ ನಾನು ಹೇಳ್ತೀನಿ, ನನಗೇನು ಕಷ್ಟ ಆಗೋದಿಲ್ಲ ಪೃಥ್ವಿ, ನಾನು ಮಾಡ್ತೀನಿ, ಕೈ ಜೋಡಿಸ್ತೀನಿ ಅಂತಲೇ ಹೇಳ್ತೀನಿ. ಅವರು ಕೂಡ ಸುಮಾರು ಸಲ ಹೇಳಿದ್ದಾರೆ, ಮನೆಯಲ್ಲೂ ಕೂಡ ಮಾಡ್ತೀಯಾ, ಶಾಪಲ್ಲೂ ಕೂಡ ಮಾಡ್ತೀಯಾ, ನಿಮಗೆ ತುಂಬ ಹೆವಿ ಆಗುತ್ತೆ ಅಂಬಿಕಾ ಅಂತ. ಹೆವಿ ಏನು ಆಗಲ್ಲ, ಬಟ್ ಟೈಮು ಮ್ಯಾಚ್ ಮಾಡೋಕ್ಕಾಗಲ್ಲ ಗೈಸ್. ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅಂದರೆ ಆ ಕಮೆಂಟ್ ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಪ್ರಾಮಿಸ್ಸು, ನೀವು ಒಂದೊಂದು ವರ್ಡು ಹೇಳಿದ್ದೀರಲ್ವ, ಕಷ್ಟ ಆಗುತ್ತೆ ಅಕ್ಕ ನಿಮಗೆ ಅಂತ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಅದನ್ನು ನಿನ್ನೆ ಹೇಳ್ಬೇಕು ಅಂದ್ಕೊಂಡೆ, ನಾನು ಮೊನ್ನೆನೇ ನೋಡಿದ್ದೆ ಅದನ್ನು. ನಿನ್ನೆ ಸ್ವಲ್ಪ ಗಡಿಬಿಡಿಯಲ್ಲಿ ಹೇಳೋಕ್ಕಾಗಲಿಲ್ಲ, ಸಾರಿ. ಥ್ಯಾಂಕ್ಸ್ ಅಣ್ಣನ ಅಕ್ಕನ ಗೊತ್ತಿಲ್ಲ, ತುಂಬ ಹೃದಯದ ಧನ್ಯವಾದಗಳು. ಒನ್ಸ್ ಮೋರ್ ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಬಟ್ಟೆ ತೊಳೆಯೋಣ. ನಾನು ಬಟ್ಟೆ ತೊಳೆಯೋದಕ್ಕೂ ಬಿಸಿಲು ಬರೋದಕ್ಕೂ
ನಿಜ ಅಲ್ವಾ ಗೈಸ್, ಮಳೆ ಬಂದರೆ ಸುಮ್ಮನೆ ಇದಾಗುತ್ತಲ್ವ, ಹೋಗೋವರೆಗೂ ಸ್ವಲ್ಪ ಒಣಗುತ್ತೆ, ಒಳಗಡೆ ಹಾಕೋಗ್ತೀನಿ. ಸ್ವಲ್ಪ ಟೀ ಕುಡಿತೀನಿ ಗೈಸ್. ಬೆಳಿಗ್ಗೆ ಬಂದು ತಿಂದೆ, ಟೀ ಕುಡಿಲಿಲ್ಲ. ಹೇಳಿದ್ದೀನಲ್ವ ಲಾಸ್ಟ್ ವಿಡಿಯೋದಲ್ಲಿ, ಡೆಂಟಲ್ಲಿ ಹೋಗ್ಬೇಕು ಗೈಸ್. ಈಗ ಸದ್ಯಕ್ಕೆ ಕೈಯಲ್ಲಿ ಕಾಸಿಲ್ಲದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಒಂದಿನಕ್ಕೊಂದು ಡೈರಿ ಮಿಲ್ಕ್ ಆದರೂ ತಿಂತಾ ಇದ್ದೆ ನಾನು. ಪಕ್ಕದಲ್ಲಿ ಮೋರ್ ಇದೆಯಲ್ವ, ಮೋರಿಗೆ ಹೋಗ್ತಾ ಇದ್ದೆ ಮಶ್ರೂಮ್ ತೊಗೊಂಬರೋದಕ್ಕೆ. ಒಂದು ಚಾಕ್ಲೇಟ್ ಇಟ್ಕೊಂಡು ಬಂದೆ, ಮುಂದೆ ಕೆಲಸ. ಬಟ್ ಈಗ ಸುಮಾರು ದಿನ ಆಯಿತು ನಾನು ಸ್ವೀಟ್ ಕೂಡ ಏನು ತಿಂತಾಯಿಲ್ಲ. ಟೀ ಮಾತ್ರ ಅದು ತುಂಬ ಬೆಲ್ಲ ಕಮ್ಮಿ ಹಾಕ್ತೀನಿ, ಅಲ್ಲಿ ನೋವು ಬರುತ್ತಲ್ವ, ಹಾಗಾಗಿ ತೋರಿಸ್ಕೋಬೇಕು. ಸ್ವಲ್ಪ ಕೈಯಲ್ಲಿ ಇದಿಟ್ಟಾದಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಪಾಪ ನಮ್ಮ ಪೃಥ್ವಿ. ಸೊ ಇನ್ನೊಂದು ಎಂತ ಗೊತ್ತಾ ಗೈಸ್, ಅವ್ರು ಮಾಡೋ ಕೆಲಸದ ಮೇಲೆ ತಕ್ಕಡಿಲ್ ತೂಕ ಹಾಕಬೇಡಿ. ಯಾಕಂದರೆ ಈಗ ನಾವು ಲೈಫಲ್ಲಿ ಈಗ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಕೆಲವೊಬ್ರು ಮಾತಾಡ್ತಾರೆ, ಅವರಿಗಾಗಿ ಹೇಳ್ತೀನಿ. ನನಗೆ ತುಂಬ ಜನ ಕಡಿಮೆ ಮಾತಾಡಿಲ್ಲ, ಯಾಕಂದರೆ ಹಿಂಗೆ ಫೋನಲ್ಲಿ ನೋಡಿದ್ದಷ್ಟೇ. ಓ ಅವ್ರು ಆ ಕೆಲಸ ಮಾಡ್ತಾರೆ ಬಿಡಿ ಅಂತ ಅನ್ಬೇಡಿ. ಯಾಕಂದರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಲ್ಲರದ್ದು ಶ್ರಮ ಇರುತ್ತೆ. ಶ್ರಮ ಇಲ್ದಲೆ ಯಾವುದು ಕೆಲಸ ಮಾಡೋದಕ್ಕಾಗಲ್ಲ. ಅವ್ರು ಮನಸ್ಸಿಟ್ಬಿಟ್ಟು ಕೆಲಸ ಮಾಡ್ತಾರೆ. ಅದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದನ್ನು ಈಗ ನಾವು ಬದುಕ್ತಾ ಇದ್ದೀವಲ್ವಾ, ಈ ಜೀವನ ಕೂಡ ಬೇರೆಯವ್ರಿಗೆ ಇರೋದಿಲ್ಲ. ತಿನ್ನೋಕ್ಕೆ ಕೂಡ ತುಂಬ ಕಷ್ಟಪಡ್ತಾ ಇರ್ತಾರೆ. ಫೋನಲ್ಲಿ ನೋಡಿರ್ತೀರ ನೀವು, ಒಂದು ತುತ್ತು ಅನ್ನಕ್ಕೆ ಕೂಡ ತುಂಬ ಕಷ್ಟ ಬೀಳ್ತಾರೆ. ಪ್ರಾಮಿಸ್, ನೋಡ್ತಾ ಇರ್ತೀರ ನೀವು. ನನಗೆ ಅನ್ನಿಸ್ತು ಆ ಥರ, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರ ಲೈಫಲ್ಲಿ ಏನೇನಿರುತ್ತೋ ಯಾರಿಗೆ ಗೊತ್ತಲ್ವಾ. ಬ್ಯಾಕಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳೋದಿಲ್ಲ. ಬಟ್ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಸಹಾಯ ಮಾಡೋಕ್ಕಾಗಲಿಲ್ಲ, ಕೆಟ್ಟದ್ದಂತೂ ಮಾತಾಡಬೇಡಿ. ಸೊ ಓಕೆ ಗೈಸ್, ಫುಲ್ ವಿಡಿಯೋ ನಮ್ಮ ಪೃಥ್ವಿ ರೇಷನಿಂದ ಬಂದರು ನೋಡಿ. ನಾನು ಎಂಡ್ ಮಾಡ್ಬೇಕು ಅಂದ್ಕೊಂಡೆ ವಿಡಿಯೋನ, ಅಷ್ಟರಲ್ಲೇ ಬಂದರೆ. ಅವ್ರು ಸುಮಾರು ಹೋಗ್ಬಿಟ್ಟು ನಂದೊಂದು ಸ್ವಲ್ಪ ಬಟ್ಟೆ ತಿನ್ನುವಾಗ ತೋರಿಸಿದ್ನಲ್ವ, ಆಗ ಹೋಗ್ಬಿಟ್ಟು ತಿನ್ಕೊಂಡು ಬಟ್ಟೆ ಅಷ್ಟು ತೊಳೆಯೋದಾದ್ಮೇಲೆ ಕೂಡ ಆದ್ಮೇಲೆ ಬಂದಿದ್ದಾರೆ. ಕಾರಣ ಗಾಡಿ ಇಲ್ಲ, ನಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ. ನೋಡಿರೋರೆಲ್ಲ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಮತ್ತು ನಾಳೆ ವೀಡಿಯೋಸಲ್ಲಿ ಸಿಗ್ತೀನಿ. ಈಗ ಶಾಪಿಗೆ ಕೂಡ ರೆಡಿ ಮಾಡಬೇಕು ನಾನು, ಹಾಗಾಗಿ ಬಾಯ್. ನಮ್ಮ ಪೃಥ್ವಿ ಹತ್ರ ಬಾಯ್ ಹೇಳಿಸ್ತೀನಿ. ಬಾಯ್ ಬಾಯ್. ನನಗೆ ಇವ್ರ ತಾತ ತೀರ್ಕೊಂಡಾಗ ಇದು ಮುಡಿ ಕೊಟ್ಟಿದ್ದಾರೆ. ಫುಲ್ ಬೋಡಾಗಿದ್ರೆ ಆಗಿಂದ ಜಾಸ್ತಿ ಬೇಗ ಬರೋದು ನನಗೆ ಬೋಡಿ ಅಂತ. ಅವ್ರು ಮಾತ್ರ ಎಂಥದ್ದು ಹೆಸರಿಟ್ಟಿಲ್ಲ ನನಗೆ, ಅಂಬಿಕಾ ಅಂತ ಕರೀತಾರೆ. ಈಗ ಮೊನ್ನೆ ರೀಸೆಂಟ್ಲಿ ಒಂದು ರೀಲ್ಸ್ ಮಾಡಿದೀವಲ್ಲ, ಆ ನೇಮ್ ಬೇಗ ಕರೀತಾರೆ. ಯಾವ್ದು ಪೃಥ್ವಿ ಅದು? ಓಕೆ ಗೈಸ್, ಲವ್ ಯು, ಬಾಯ್. ಟೀ ಕುಡಿತೀವಿ ಪೃಥ್ವಿ? ನಾನು ಸ್ವಲ್ಪ ಟೀ ಕುಡಿತೀನಿ.